ಈಶಾವಾಸ್ಯಂ ಇದಂ ಸರ್ವಂ ಎಂದಿವೆ ಉಪನಿಷತ್ಗಳು. ಅಂದರೆ ಜಗತ್ತಿನಲ್ಲಿರಿಯುವ ಸಕಲ ಚರಾಚರಗಳು ಈಶ್ವರನ ಆವಾಸ ಸ್ಥಾನ ಎಂಬುದು ಇದರ ತಾತ್ಪರ್ಯ. ಪಂಚಭೂತಗಳು ಸಹ ಇದಕ್ಕೆ ಹೊರತಾದುದಲ್ಲ. ಅಂತೆಯೇ ಈಶ್ವರನ ಸ್ವರೂಪವಾಗಿರುವ ಲಿಂಗವು ಪಂಚಭೂತಗಳನ್ನು ಪ್ರತಿನಿಧಿಸುತ್ತದೆ. ಶಿವಲಿಂಗವನ್ನು ಪರಮಶಕ್ತಿಯುಳ್ಳ ಮೂರ್ತ ಸ್ವರೂಪ ಎಂದೇ ಆರಾಧಿಸಲಾಗುತ್ತದೆ. ಇಂತಹ ಶಿವಲಿಂಗ ಅಥವಾ ಶಿವನನ್ನ ಜಗತ್ತಿನ ಲಯಕರ್ತ ಎಂದು ಹೇಳಲಾಗುತ್ತದೆ. ಜಗತ್ತಿನ ಲಯಕರ್ತ ಎಂದರೆ ಅಕ್ಷರಶಃ ನಾಶ ಮಾಡುವುದು ಎಂದಲ್ಲ, ಬದಲಾಗಿ ಮನುಷ್ಯನಲ್ಲಿರುವ ದುರ್ಗುಣಗಳನ್ನು ನಾಶ ಮಾಡುವುದು ಎಂದರ್ಥ ಬರುತ್ತದೆ. ಸನಾತನ ಧರ್ಮವು ಇದನ್ನೇ ಹೇಳಿದ್ದು ಪ್ರಕೃತಿಗೆ ಅತ್ಯಂತ ನಿಕಟವಾದ ಅಂಶಗಳನ್ನು ಹೊಂದಿದೆ. ಜಂಬುಕೇಶ್ವರ ದೇವಾಲಯವಯ್ಯ ತಮಿಳುನಾಡಿನ 5 ಶಿವ ದೇವಾಲಯಗಳಲ್ಲಿ ಒಂದಾಗಿದೆ. ಈ 5 ಶಿವ ದೇವಾಲಯಗಳು 5 ತತ್ವವನ್ನು ಪ್ರತಿನಿಧಿಸುತ್ತದೆ. ಅದರಲ್ಲಿ ಜಂಬುಕೇಶ್ವರ ನೀರನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ ಅಂತರ್ಗತವಾಗಿ ನೀರಿನ ಝರಿ ಇದೆ. ಹಾಗಾಗಿ ಇಲ್ಲಿ ನೀರಿನ ಕೊರತೆ ಇರುವುದಿಲ್ಲ. ಈ ಮಂದಿರಕ್ಕೆ ಸಂಬಂಧಿಸಿದಂತೆ ಅನೇಕ ಕಥೆಗಳಿವೆ. ಒಂದು ದಿನ ಪಾರ್ವತಿಯು ಸಮಾಜದ ಸುಧಾರಣೆಗಾಗಿ ಶಿವ ನಡೆಸುತ್ತಿದ್ದ ತಪಸ್ಯವನ್ನು ಹೀಯಾಳಿಸಿದಳು. ಇದರಿಂದ ಶಿವ ಪಾರ್ವತಿಗೆ ಬುದ್ಧಿ ಕಲಿಸೆಯುವ ಸಲುವಾಗಿ ಪಾರ್ವತಿಗೆ ಕೈಲಾಸದಿಂದ ಭೂಲೋಕಕ್ಕೆ ತೆರಳಿ ಅಲ್ಲಿ ತಪಸ್ಸು ಮಾಡುವಂತೆ ತಿಳಿಸುತ್ತಾನೆ. ಶಿವನ ಆಜ್ಞೆಯಂತೆ ಪಾರ್ವತಿಯು ಭೂಲೋಕಕ್ಕೆ ಅಖಿಲಾಂಡೇಶ್ವರಿ ರೂಪದಲ್ಲಿ ತೆರಳಿ ಕಾವೇರಿ ನದಿ ತೀರದಲ್ಲಿ ಶಿವಲಿಂಗವನ್ನು ಮಾಡಿ ತಪಸ್ಸು ಪ್ರಾರಂಭಿಸಿದಳು. ಪಾರ್ವತಿ ತಪಸ್ಸಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷನಾಗಿ ಅಖಿಲಾಂಡೇಶ್ವರಿಗೆ ಶಿವಜ್ಞಾನ ನೀಡಿದನು. ಈ ದೇವಾಲಯಕ್ಕೆ ಸಂಬಂಧಿಸಿದ ಇನ್ನೊಂದು ಕಥೆ ಇದೆ. ಮಲಯಾನ ಹಾಗೂ ಪುಷ್ಪದಂತ ಎನ್ನುವ ಇಬ್ಬರು ಶಿವಭಕ್ತರಿದ್ದ. ಅವರು ಒಬ್ಬರಿಗೊಬ್ಬರು ಜಗಳವಾಡಿಕೊಂಡು ಮಲಯಾನ ಪುಷ್ಪದಂತನಿಗೆ ಭೂಮಿಯ ಮೇಲೆ ಆನೆಯಾಗುವ ಶಾಪ ನೀಡಿದ. ಹಾಗೆಯೇ ಮಲಯಾನ ಜೇಡನಾಗುವ ಶಾಪ ಸಿಕ್ಕಿತು. ಆನೆ ಹಾಗೂ ಜೇಡ ಎರಡೂ ಜಂಬುಕೇಶ್ವರಕ್ಕೆ ತಲುಪಿ ಅಲ್ಲಿ ಶಿವನ ಪೂಜೆ ಮಾಡಲಾರಂಭಿಸಿದರು. ಆನೆ ಕಾವೇರಿನ ನದಿಯಿಂದ ನೀರು ತೆಗೆದು ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿದ್ರೆ, ಜೇಡ ತನ್ನ ಶಿವ ಭಕ್ತಿ ತೋರಿಸಲು ಶಿವಲಿಂಗದ ಮೇಲೆ ಸೂರ್ಯನ ತೀವ್ರ ಕಿರಣ ಬೀಳದಂತೆ ಹಾಗೂ ಮರದ ಒಣಗಿದ ಎಲೆ ಬೀಳದಂತೆ ಬಲೆಯನ್ನು ಹೆಣೆಯಿತು. ಶಿವಲಿಂಗದ ಮೇಲೆ ಜೇಡರ ಬಲೆಯನನ್ನು ನೋಡಿದ ಆನೆ ಅದು ಏನೋ ಕಸವೆಂದು ತಿಳಿದು ಅದರ ಮೇಲೆ ಜಲಾಭಿಷೇಕ ಮಾಡಿ ಶಿವಲಿಂಗವನ್ನು ಶುಚಿಗೊಳಿಸಿತು. ಇದರಿಂದ ಕೋಪಗೊಂಡ ಜೇಡ ಆನೆಯ ಸೊಂಡಿಲಿನ ಒಳಕ್ಕೆ ಹೊಕ್ಕು ಆನೆಯನ್ನು ಸಾಯಿಸಿತು. ಜೊತೆಗೆ ಜೇಡವೂ ಸತ್ತಿತು. ಜಂಬುಕೇಶ್ವರ ಈ ಇಬ್ಬರ ಭಕ್ತಿಗೆ ಮೆಚ್ಚಿ ಅವರಿಬ್ಬರು ಶಾಪಮುಕ್ತರಾಗುತ್ತಾರೆ. ಆನೆಯ ಮೂಲಕ ಶಿವನ ಪೂಜೆ ಮಾಡುತ್ತಿದ್ದ ಕಾರಣ ತಿರುವನೈಕೋವಿಲ್ ಎನ್ನುವ ಹೆಸರು ಬಂತು. ಜಂಬುಕೇಶ್ವರ ಮಂದಿರದ ವಾಸ್ತುಕಲೆಯು ಶ್ರೀರಂಗನಾಥ ಸ್ವಾಮಿ ಮಂದಿರದ ವಾಸ್ತುಕಲೆಗಿಂತಲೂ ಸುಂದರವಾಗಿದೆ. ಈ ಎರಡೂ ದೇವಸ್ಥಾನವನ್ನು ಒಂದೇ ಸಮಯದಲ್ಲಿ ಮಾಡಲಾಗಿತ್ತು. ಇಲ್ಲಿ 5 ಪರಿಸರಗಳಿವೆ. 5ನೇ ಪರಿಸರದಲ್ಲಿ ದೊಡ್ಡ ಗೋಡೆ ಇದೆ. ಕಥೆಗಳ ಪ್ರಕಾರ ಇಲ್ಲಿನ ಗೋಡೆಯನ್ನು ಶಿವನು ಕೆಲಸಗಾರರ ಜೊತೆ ಸೇರಿ ನಿರ್ಮಿಸಿದ್ದನು. 4ನೇ ಪರಿಸರದಲ್ಲಿ 769 ಸ್ತಂಭಗಳು ಇವೆ. ಜೊತೆಗೆ ಜಲಕುಂಡವೂ ಇದೆ. 3ನೇ ಪರಿಸರದಲ್ಲಿ ಗೋಪುರವಿದೆ. ಅದು 73 ಹಾಗೂ 100 ಫೀಟ್ ಉದ್ದವಿದೆ. ಈ ಮಂದಿರದಲ್ಲಿ ಮೂರ್ತಿಗಳನ್ನು ಒಂದಕ್ಕೊಂದು ವಿರುದ್ಧವಾಗಿ ಪ್ರತಿಷ್ಠಾಪಿಸಲಾಗಿದೆ. ಈ ರೀತಿಯ ಮಂದಿರಗಳನ್ನು ಉಪದೇಶ ಸ್ಥಳ ಎನ್ನಲಾಗುತ್ತದೆ. ಈ ಮಂದಿರದಲ್ಲಿ ಪಾರ್ವತಿ ದೇವಿಯು ಶಿಷ್ಯೆಯಾಗಿ ಹಾಗೂ ಜಂಬುಕೇಶ್ವರ ಗುರುವಿನ ರೂಪದಲ್ಲಿ ಪೂಜಿಸಲಾಗುತ್ತಿದೆ. ಇಲ್ಲಿ ತಿರು ಕಲ್ಯಾಣ ಅಂದರೆ ವಿವಾಹ ಕಾರ್ಯ ನಡೆಯುವುದಿಲ್ಲ. ಶಿವನ ಈ ಅದ್ಭುತ ಮಂದಿರವು ತಮಿಳುನಾಡಿನ ತಿರುಚಿನಾಪಳ್ಳಿಯಲ್ಲಿದೆ. ಇಲ್ಲಿಗೆ ನೀವು ವಿಮಾನದ ಮೂಲಕ ಹೋಗುವುದಾದರೆ ಸಮೀಪದ ವಿಮಾನ ನಿಲ್ದಾಣ ತಿರುಚಿನಾಪಳ್ಳಿ ಏರ್ಪೋರ್ಟ್. ರೈಲು ಮುಖಾಂತರ ಹೋಗುವುದಾದರೂ ತಿರುಚಿನಾಪಳ್ಳಿ ರೈಲ್ವೆ ಸ್ಟೇಷನ್ ಮೂಲಕ ಹೋಗಬಹುದು. ಬಸ್ ಮೂಲಕವೂ ಇಲ್ಲಿಗೆ ತಲುಪಬಹುದು. ದೇವಾಲಯದ ಬಗ್ಗೆ ಇನ್ನೊಂದು ದಂತಕಥೆಯು ಕೇಳಿಬರುತ್ತದೆ. ಮಾಲ್ಯವಾನ್ ಮತ್ತು ಪುಷ್ಪದಂತ ಎಂಬ ಇಬ್ಬರು ಶಿವಗಣಗಳಿದ್ದರು. ಶಿವಗಣಗಳಾಗಿದ್ದರೂ ಯಾವಾಗಲೂ ಪರಸ್ಪರ ಜಗಳವಾಡುತ್ತಿದ್ದರು.
ಒಮ್ಮೆ ಜಗಳದ ಸಂದರ್ಭದಲ್ಲಿ ಮಾಲ್ಯವಾನ್ ಪುಷ್ಪದಂತ ನನ್ನು ಭೂಮಿಯ ಮೇಲೆ ಆನೆಯಾಗುವಂತೆ ಶಾಪ ಕೊಟ್ಟನು ಮತ್ತು ಪುಷ್ಪದಂತನು ಮಾಲ್ಯವಾನ್ಗೆ ಭೂಮಿಯ ಮೇಲೆ ಜೇಡನಾಗುವಂತೆ ಶಪಿಸಿದನು. ಆನೆ ಮತ್ತು ಜೇಡ ಜಂಬುಕೇಶ್ವರಂಗೆ ಬಂದು ಶಿವಾರಾಧನೆಯನ್ನು ಮುಂದುವರೆಸಿದವು. ಆನೆಯು ಪ್ರತಿದಿನವೂ ಲಿಂಗವನ್ನು ಕಾವೇರಿಯ ನೀರಿನಿಂದ ಧಾರೆ ಎರೆಯುತ್ತಿತ್ತು. ಜೇಡವು ಧೂಳು ಮತ್ತು ಹಾನಿಯಿಂದ ರಕ್ಷಿಸಲು ಶಿವಲಿಂಗದ ಸುತ್ತಲೂ ಪ್ರತಿದಿನ ಬಲೆ ನೇಯುತ್ತಿತ್ತು. ಆನೆಯು ಜೇಡರ ಬಲೆಯನ್ನು ಧೂಳು ಎಂದು ತಪ್ಪಾಗಿ ಗ್ರಹಿಸಿ ಅದನ್ನು ಹರಿದು ಹಾಕುತ್ತಿತ್ತು. ಇದು ಕೆಲವು ದಿನಗಳ ಕಾಲ ಮುಂದುವರಿಯಿತು. ಇದರಿಂದ ಬೇಸತ್ತ ಜೇಡವು ಆನೆಯ ಸೊಂಡಿಲನೊಳಗೆ ಹೊಕ್ಕು ಒಳಭಾಗವನ್ನು ಕಚ್ಚಲು ತೊಡಗಿತು. ನೋವನ್ನು ಭರಿಸಲಾಗದೆ ಸೊಂಡಿಲನ್ನು ಮರಕ್ಕೆ ಹೊಡೆದುಕೊಳ್ಳತೊಡಗಿತು. ಈ ಪ್ರಕ್ರಿಯೆಯಲ್ಲಿ ಜೇಡ ಮತ್ತು ಆನೆ ಎರಡೂ ಮೃತಪಟ್ಟವು. ಭಗವಂತನು ಅವರ ಭಕ್ತಿಗೆ ಮೆಚ್ಚಿ ಆಶೀರ್ವದಿಸಿ ಆನೆಯನ್ನು ಕೈಲಾಸಕ್ಕೆ ಕಳುಹಿಸಿದನು. ಆನೆಯನ್ನು ಕೊಂದ ಪಾಪದ ಫಲವಾಗಿ ಮುಂದಿನ ಜನ್ಮದಲ್ಲಿ ಜೇಡವು ರಾಜ ಕೊಚೆಂಗೋಟ್ ಚೋಳನಾಗಿ ಹುಟ್ಟಿ 20 ದೇವಾಲಯಗಳನ್ನು ನಿರ್ಮಿಸಿತು. ಅದರಲ್ಲಿ ಈ ದೇವಾಲಯವೂ ಒಂದಾಗಿದೆ. ತನ್ನ ಹಿಂದಿನ ಜನ್ಮದಲ್ಲಿ ಆನೆಯೊಂದಿಗೆ ಇದ್ದ ದ್ವೇಷವನ್ನು ನೆನಪಿಸಿಕೊಂಡು ಆನೆ ಮರಿಯು ಪ್ರವೇಶಿಸದಂತೆ ದೇವಾಲಯದ ಗರ್ಭಗುಡಿಯ ಪ್ರವೇಶದ್ವಾರವನ್ನು ಚಿಕ್ಕದಾಗಿ ನಿರ್ಮಿಸಿದನು. ಈ ಪ್ರವೇಶದ್ವಾರವು ಕೇವಲ 4 ಅಡಿ ಎತ್ತರ ಮತ್ತು 2.5 ಅಡಿ ಅಗಲವಿದೆ. ಇನ್ನೊಂದು ಕಥೆಯ ಪ್ರಕಾರ ಶಂಭು ಎಂಬ ಋಷಿ ಇಲ್ಲಿ ವಾಸಿಸುತ್ತಿದ್ದ. ಆ ಮುನಿಯು ಶಿವನ ಮಹಾಭಕ್ತನಾಗಿದ್ದನು. ನೀರನ್ನು ಸಹ ಸೇವಿಸದೆ ಶಿವನನ್ನು ಪೂಜಿಸುತ್ತಿದ್ದನು. ಒಮ್ಮೆ ಶಂಭುವಿಗೆ ಶಿವನನ್ನು ಪ್ರತ್ಯಕ್ಷವಾಗಿ ಆರಾಧಿಸುವ ಬಯಕೆಯಾಯಿತು. ಅದಕ್ಕಾಗಿ ಶಿವನನ್ನು ಮೆಚ್ಚಿಸಲು ತಪಸ್ಸು ಮಾಡತೊಡಗಿದ. ಶಿವನು ಅವನ ತಪಸ್ಸಿಗೆ ಮೆಚ್ಚಿ ವರವನ್ನು ಕೇಳಿದನು. ಆಗ ಶಂಭನು ಅವನನ್ನು ಪ್ರತ್ಯಕ್ಷವಾಗಿ ಪೂಜಿಸುವ ವರವನ್ನು ಕೇಳಿದನು. ಭೋಳಶಂಕರರು ಒಪ್ಪಿ, ನಾನು ಇಲ್ಲಿ ಲಿಂಗರೂಪದಲ್ಲಿ ಕಾಣಿಸಿಕೊಳ್ಳುತ್ತೇನೆ, ನೀನು ನನ್ನನ್ನು ಜಂಬೂ ವೃಕ್ಷದ ರೂಪದಲ್ಲಿ ಪೂಜಿಸು ಎಂದು ಹೇಳಿ ಅಂತರ್ಯಾಮಿಯಾಗುತ್ತಾನೆ. ಶಿವನು ಶಂಭುವಿಗೆ ನೀಡಿದ ವರದ ಪ್ರಕಾರ ಶಿವಲಿಂಗವಾಗಿ ಹೊರಹೊಮ್ಮುತ್ತಾನೆ ಮತ್ತು ಶಂಭು ಋಷಿ ಶಿವನನ್ನು ಜಂಬೂ ಮರವಾಗಿ ಪೂಜಿಸುತ್ತಾನೆ. ದೇವಾಲಯದ ಆವರಣದಲ್ಲಿರುವ ಜಂಬೂ ಮರವೇ ಶಂಭು ಎಂದು ಇಲ್ಲಿನ ಭಕ್ತರು ನಂಬುತ್ತಾರೆ. ಇಲ್ಲಿನ ದೇವಾಲಯವು ಎತ್ತರದ ಗೋಪುರಗಳೊಂದಿಗೆ ವಿಶಾಲವಾದ ಪ್ರಾಕಾರಗಳನ್ನು ಹೊಂದಿದೆ. ದೇವಾಲಯವು 5 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ ಮತ್ತು 5 ಗೋಡೆಗಳನ್ನು ಹೊಂದಿದೆ. ದೇವಾಲಯವು ಒಟ್ಟು 7 ಗೋಪುರಗಳನ್ನು ಹೊಂದಿದೆ. ಜಂಬುಕೇಶ್ವರ ಸ್ವಾಮಿ ಪಶ್ಚಿಮಾಭಿಮುಖವಾಗಿದೆ. ಗರ್ಭಗುಡಿಯ ಪಕ್ಕದಲ್ಲಿ ಅಖಿಲಾಂಡೇಶ್ವರಿ ದೇವಸ್ಥಾನವೂ ಇದೆ. ಜಂಬುಕೇಶ್ವರ ಸ್ವಾಮಿ ದೇವಾಲಯ ಮತ್ತು ಅಖಿಲಾಂಡೇಶ್ವರಿ ದೇವಾಲಯವನ್ನು ಹೊರತುಪಡಿಸಿ ದೇವಾಲಯದ ಆವರಣದಲ್ಲಿ ಅನೇಕ ಉಪ ದೇವಾಲಯಗಳು ಮತ್ತು ಅನೇಕ ಮಂಟಪಗಳಿವೆ. ಜಂಬುಕೇಶ್ವರ ಎಂದು ಹೆಸರಿಸಿದ್ದರೂ ಇಲ್ಲಿನ ಲಿಂಗವು ನೀರಿನಿಂದ ಮಾಡಲ್ಪಟ್ಟಿದೆ, ಆದರೆ ನೀರಿನಲ್ಲಿ ಅಲ್ಲ. ಲಿಂಗದ ಪಾನಪಟ್ಟಂನಿಂದ ನೀರು ಸದಾ ಹರಿಯುತ್ತಿರುತ್ತದೆ. ಇದನ್ನು ಭಕ್ತರಿಗೆ ತೋರಿಸಲು ಲಿಂಗದ ಪಾನಪಟ್ಟಂಗೆ ಬಟ್ಟೆಯನ್ನು ಹಾಕಿ ಸ್ವಲ್ಪ ಸಮಯದ ನಂತರ ಹಿಂಡಿದರೆ ಬಟ್ಟೆಯಿಂದ ನೀರು ಬರುತ್ತದೆ. ಹಾಗಾಗಿ ಇದನ್ನು ಜಲಲಿಂಗವೆಂದು ಒಪ್ಪಿಕೊಳ್ಳಬಹುದಾಗಿದೆ. ಗರ್ಭಗುಡಿಯಲ್ಲಿರುವ ಗವಾಕ್ಷವನ್ನು ನವದ್ವಾರ ಗವಾಕ್ಷ ಎಂದು ಕರೆಯಲಾಗುತ್ತದೆ. ಗರ್ಭಗುಡಿಯಲ್ಲಿರುವ ಜಂಬುಕೇಶ್ವರನನ್ನು ಅಪ್ಪುಲಿಂಗೇಶ್ವರ ಮತ್ತು ನೀರ್ ತಿರಲನಾಥರ್ ಎಂದು ಕರೆಯುತ್ತಾರೆ. ಜಂಬುಕೇಶ್ವರ ಸ್ವಾಮಿ ದೇವೇರಿ ಅಖಿಲಾಂಡೇಶ್ವರಿ ಅಮ್ಮನವರು ಚತುರ್ಪಾದಿ ನಿಂತಿರುವ ಭಂಗಿಯಲ್ಲಿ ಅಭಯ ಹಸ್ತಂ ಮತ್ತು ವರದ ಮುದ್ರೆಯೊಂದಿಗೆ 4 ಭುಜಗಳು ಮೇಲಿನ 2 ಕೈಗಳಿಂದ ನೈದಿಲೆಗಳನ್ನು ಹಿಡಿದಿದ್ದಾರೆ. ಮೊದಲು ದೇವಿಯು ಕ್ರೋಧದ ರೂಪವನ್ನು ಹೊಂದಿದ್ದಳು ಎಂದು ಹೇಳಲಾಗುತ್ತದೆ. ಅದಕ್ಕಾಗಿ ಶಂಕರಾಚಾರ್ಯರು ಶಾಂತಗೊಳಿಸಲು ಪೂಜೆಯ ಹಾಗೂ ತಪಸ್ಸು ಮಾಡುವ ಮೂಲಕ ಪಾರ್ವತಿಯನ್ನು ಶಾಂತಿಯುತ ರೂಪಕ್ಕೆ ಪರಿವರ್ತಿಸಿದರು ಎಂದು ಹೇಳಲಾಗುತ್ತದೆ. ಶಂಕರಾಚಾರ್ಯರೇ ದೇವಿಯ ಎದುರಿಗೆ ಕಾಣಸಿಗುವ ಶ್ರೀಚಕ್ರವನ್ನು ಪ್ರತಿಷ್ಠಾಪಿಸಿ ದೇವಿಯ ಕರ್ಣಭೂಷಣಗಳನ್ನು ಅರ್ಪಿಸಿದರು ಎಂದು ಹೇಳಲಾಗುತ್ತದೆ. ಅಮ್ಮನ ದೇವಸ್ಥಾನದ ಹತ್ತಿರವಿರುವ ಗಣಪತಿಯನ್ನು ಸಹ ಪ್ರತಿಷ್ಠಾಪಿಸಿದರು ಎಂಬುದು ಭಕ್ತರ ನಂಬಿಕೆ.
ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.